ಭಾರತ ಸುಮಾರು ಬೇರೆ ದೇಶಗಳಿರೋ ಥರ ಒಂದೇ ರೀತಿಯ ಜನಗಳಿರುವ ಒಂದೇ ಭಾಷೆಯ ಜನಗಳಿರುವ ಒಂದೇ ಒಂದು ಕ್ಲಿಯರ್ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಇರುವಂತಹ ಜನತೆ ಅಥವಾ ದೇಶವಾಗಿರಲಿಲ್ಲ. ನಮ್ಮಲ್ಲಿ ಒಂಥರ ಪ್ಲೂರಲಿಸ್ಟಿಕ್ ಅಂತಾರಲ್ಲ, ಶತಮಾನಗಳಿಂದ ಪ್ರತಿಯೊಂದು ರೇಸು, ಪ್ರತಿಯೊಂದು ರಿಲಿಜನ್ನು, ಪ್ರತಿಯೊಂದು ವೈವಿಧ್ಯತೆ, ಪ್ರತಿಯೊಂದು ಎಷ್ಟೊಂದು ಭಾಷೆಗಳು, ಇಷ್ಟೆಲ್ಲ ಇರುವ ವೈವಿಧ್ಯತೆ ಇರುವಂತಹ ದೇಶಕ್ಕೆ ಒಂದು ಯಾವುದಾದ್ರೂ ಒಂದು ವಿಷಯವನ್ನು ಎಲ್ಲರೂ ಫಾಲೋ ಮಾಡಬೇಕಾಗಿತ್ತು. ಒಂದು ವಿಷಯಕ್ಕೆ ಎಲ್ಲರೂ ನಮ್ಮ ನ್ಯಾಷನಲಿಸಮ್ ಅಂತ ಅಂದರೆ, ಅಥವಾ ಪ್ರತಿಯೊಬ್ಬರು ಏನನ್ನು ಫಾಲೋ ಮಾಡಿ ಇದು ನಮ್ಮ ದೇಶ, ಇದು ನಮ್ಮ ಪ್ರಿನ್ಸಿಪಲ್ಸು, ಇದು ನಮ್ಮ ರೂಲ್ಸು, ಇದು ನಮ್ಮ ರೆಗ್ಯುಲೇಷನ್ಸ್ ಅಂತ ಹೇಳಬೇಕಂದ್ರೆ ಅದು ನಮ್ಮ ಸಂವಿಧಾನ ಒಂದು ಮಾತ್ರ. ಹೌದು. ಆದ್ದರಿಂದ ಒಂದು ಇದರಲ್ಲಿ ತಿಳ್ಕೊಳ್ಳಿ, ಎಲ್ಲ ರೀತಿಯ ಭಾಷೆ ಮತ್ತು ರಿಲಿಜನ್ನು ಪ್ರತಿಯೊಂದು ಇದೆ ಇಲ್ಲಿ. ಅಂದರೆ ಭಾರತ ದೇಶ ಎಂತಹ ದೇಶ ಅಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಇವಾಗ ಬರ್ತಾ ಇರೋದಷ್ಟೇ ಅಲ್ಲ, ಒಂದೇನು ಅಂದರೆ ಇವಾಗ ನಮ್ಮ ಭಾರತದ ಇದರಲ್ಲಿ ಸಂವಿಧಾನದಲ್ಲಿ ಪ್ರತಿಯೊಂದು ರಿಲಿಜನ್ಗೆ ಎಲ್ಲರಿಗೂ ರೆಸ್ಪೆಕ್ಟು ಎಲ್ಲ ಮಾಡಿದ್ದಾರೆ. ಅಂದರೆ ಇದು ಈಗಲಿಂದ ಅಷ್ಟೇ ಅಲ್ಲ, ಇದೇನು ಅಂದರೆ ನಮ್ಮಲ್ಲಿ ಶತಮಾನಗಳಿಂದ ಏನು ಬಂದಿತ್ತು ಅದನ್ನ ಇದರಲ್ಲಿ ರೂಢಿಸಿದ್ದಾರೆ. ಆದ್ದರಿಂದ ಸಂವಿಧಾನ ಯಾತಕ್ಕೆ ನಮಗೆ ತುಂಬಾ ಇಂಪಾರ್ಟೆಂಟು ಅಂದರೆ, ನೀವು ಯಾವುದೇ ರಿಲಿಜನ್ ಆಗಿರ್ಬೋದು, ಯಾವುದೇ ಕಾಸ್ಟು, ಕ್ರೀಡು ಏನಾದರೂ ಆಗಿರ್ಬೋದು, ಒಂದು ನಿಮ್ಮೆಲ್ಲರಿಗೂ ಇದು ಒಂದು ಪ್ರತಿ ಮುಖ್ಯವಾದ ಗ್ರಂಥ ನಮ್ಮದು. ಅಂದರೆ ನಾವು ಭಾರತೀಯರು ಅಂದರೆ ಏನು ಅದನ್ನ ಸಂವಿಧಾನ ಅದನ್ನ ತಿಳಿಸುತ್ತೆ. ಶಕ್ತಿ. ಎರಡನೇದು, ಇದರಿಂದ ಏನು ಅಂದರೆ ಪ್ರತಿಯೊಂದು ಯಾರೇ ಇರ್ಬೋದು, ಅದು ಅವರು ಎಕನಾಮಿಕಲಿ ಹಿಂದುಳಿದಿರೋರು, ಮುಂದುಳಿದಿರೋರು, ಯಾವುದೇ ಮೈನಾರಿಟಿಗೆ ಸೇರಿರೋರು, ಪ್ರತಿಯೊಬ್ಬರಿಗೂ ಇದರಿಂದ ಅವರಿಗೆ ಒಂಥರ ರೈಟ್ಸ್ ಸಿಗುತ್ತೆ, ಅವ್ರಿಗೆ ಒಂಥರ ಈಕ್ವಾಲಿಟಿ ಸಿಗುತ್ತೆ. ಆದ್ದರಿಂದ ಇದು ನಮಗೆ ಸಂವಿಧಾನ ಭಾರತಕ್ಕೆ ಬಹಳ ಬಹಳ ಪ್ರಾಮುಖ್ಯವಾದ ಒಂದು ಅಂಗ. ಹೌದು. ಹಾಗೆ ಪಿ ವಿ ಹರಿ ಸರ್, ಇನ್ನು ನಮ್ಮ ದೆಹಲಿಯಲ್ಲಿ ನಡೆಯುವಂತಹ ಕರ್ತವ್ಯ ಪಥದಲ್ಲಿ ನಡೆಯುವಂಥ ಆ ಪರೇಡ್ ಏನಿದೆಯಲ್ಲ, ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಬಹುಶಃ ತಾವು ಕೂಡ ಅದರಲ್ಲಿ ಭಾಗ ಆಗಿದ್ದೀರಿ ಅಂತ ಅನ್ಕೋತೀನಿ ನಾನು. ಅದರ ಅನುಭವಗಳನ್ನು ಹೇಳಿ ಸರ್. ಅಲ್ಲಿ ಹೇಗಿರುತ್ತೆ, ಆ ಸಂಭ್ರಮ ಹೇಗಿರುತ್ತೆ, ಅಲ್ಲಿ ದೇಶಭಕ್ತಿ ಎಷ್ಟು ಪುಳಕಿತ ಆಗಿರುತ್ತೆ, ಪ್ಲೀಸ್ ಸರ್. ಇದು ವರ್ಷಕ್ಕೊಂದ್ಸರಿ ಒಂದು ಮಹಾ ಉತ್ಸವ ಇದು, ಆಸ್ ಫಾರ್ ಆಸ್ ದ ಡಿಫೆನ್ಸ್ ಫೋರ್ಸಸ್ ಆರ್ ಕನ್ಸರ್ನ್. ಇದನ್ನ ತಯಾರಿ ನಾವು ಒಂದು 2-3 ತಿಂಗಳಿಂದ ಮುಂಚಿಂದಲೇ ಮಾಡ್ತಿರ್ತೀವಿ. ಗನ್ನುಗಳಾಗಲಿ, ಅದರದ್ದು ಪ್ರತಿಯೊಂದು ಕರಾಜಸ್ಗಳಂತ ಲಾರಿಗಳಾಗಲಿ, ಕ್ಷಿಪಣಿಗಳಾಗಲಿ, ಪ್ರತಿ ಒಂದನ್ನು ಎಲ್ಲ ಚೆನ್ನಾಗಿ ಬೆಳಗಿಸಿ ಚೆನ್ನಾಗಿ ಒಳ್ಳೆ ಫಳಫಳ ಹೊಳೆಯೋಂಗೆ ಮಾಡಿ ಇಡ್ತೀವಿ. ಅವರ ಡ್ರೆಸ್ಗಳು, ವೇಷಭೂಷಗಳು, ಇದು ಒಂದು ದೊಡ್ಡ ಒಂದು ಸಂಭ್ರಮ ಇದು. ಸೊ ಇದನ್ನು ನಾವು ಭಾಳ ಕೇರ್ಫುಲ್ಲಾಗಿ ಕಂಟಿಜೆಂಟ್ಸಲ್ಲಿ ಮಾರ್ಚಿಂಗ್ ಮಾಡೋರನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತೀವಿ. ಅವರ ಬೇರಿಂಗ್, ಅವ್ರದ್ದು ಮಾರ್ಚಿಂಗ್, ಅವ್ರದ್ದು ಭಾವಗಳೆಲ್ಲ ಕರೆಕ್ಟ್. ಎಷ್ಟು ದಿನದಿಂದ ಶುರುವಾಗಿರುತ್ತೆ? ನಾನು ಹೇಳ್ದಲ್ಲ, ಇದು ಈವನ್ ಬ್ಯಾಂಡ್ ಪಾರ್ಟಿ, ಬ್ಯಾಂಡ್ ನಮ್ಮ MEG ಅವರು, ಮಡ್ರಾಸ್ ಗ್ರೂಪ್ಸ್ ಇಲ್ಲಿ ಅವರು ಯಾವಾಗಲೂ ಫಸ್ಟ್ ಬರ್ತದೆ. ಇವರು ಯಾವಾಗಲಿಂದಲೂ ಪ್ರಾಕ್ಟೀಸ್ ಮಾಡ್ತಾರೆ 6 ತಿಂಗಳಿಂದ. ಬ್ಯಾಂಡ್ ಪಾರ್ಟಿ ಜೊತೆಯಲ್ಲಿ ಆ ಮಾರ್ಚಿಂಗ್ ಬಹಳ ಒಂದು 4-5 ತಿಂಗಳಿಂದ ಮಾಡ್ತಾ ಇರಬೇಕು. ಎಕ್ಸಾಕ್ಟ್ ಇರಬೇಕಿದು. ನೀವು ನೋಡಿ, ನಾನು ನಮ್ಮ ದೇಶದ ಬಗ್ಗೆ ಹೆಗ್ಗಳಿಕೆ ಅಲ್ಲ, ಯಾವ ದೇಶದ ಬೇಕಾದ್ರೆ ಕಂಪೇರ್ ಮಾಡಿ, ನಮ್ಮ ರಿಪಬ್ಲಿಕ್ ಡೇ ಅಬ್ಸಲ್ಯೂಟ್ಲಿ ವೈವಿಧ್ಯವಾಗಿರ್ತದೆ. ನಮ್ಮ ಸೋಲ್ಜರ್ಸ್ಗಳು ಮಾರ್ಚ್ ಮಾಡಬೇಕಾದ್ರೆ ಅವರ ಮುಖ ನೋಡಿ, ಅವರ ಸೆಲ್ಯೂಟಿಂಗ್ ನೋಡಿ, ನಮ್ಮ ಅದರಿಂದಲೇ ಗೊತ್ತಾಗ್ತದೆ ನಮ್ಮ ದೇಶದ ಒಂದು ಶಕ್ತಿ ಎಷ್ಟಿದೆ, ಅವ್ರ ಹೆಮ್ಮೆ ಎಷ್ಟಿದೆ ಅಂತೇಳಿ, ದೇಶಭಕ್ತಿ ಎಷ್ಟಿದೆ. ಯಾಕಂದ್ರೆ ಬೇಸಿಕಲಿ ಮನುಷ್ಯನ ಹಾವಭಾವಗಳನ್ನ ನೋಡಿನೇ ನೀವು ಹೆಚ್ಚು ಇಷ್ಟು ಮಾಡಬಹುದು. ಈ ಜನಗಳು ಯಾವುದೇ ಸಮಯದಲ್ಲಿ ರಕ್ಷಣೆಗಳಿಗೆ ತಮ್ಮನ್ನು ತಾವು ಆಹುತಿ ಮಾಡಲಿಕ್ಕೆ ರೆಡಿ ಇರ್ತಾರೆ. ಅವರು ಹೋಗಿ ಅವ್ರು ನಡೆಯೋದು ನೋಡಿ, ಅವರು ಒಂದು ಇದು ನೋಡಿ, ಜೈ ಹಿಂದ್ ಅಂತ ಹೇಳಬೇಕಾದ್ರೆ ಒಂದು ದೊಡ್ಡ ಒಂದು ರೋಷ ಬರ್ತದೆ. ಅದನ್ನ ನಾನು ನಿಜವಾಗ್ಲೂ ಅದನ್ನ ಹೇಳಲಿಕ್ಕೆ, ಅದನ್ನೆಲ್ಲ ನೋಡಿ ನಾವು ಈ ದೇಶದ ನಾಗರಿಕರು ದೇಶಭಕ್ತಿಯ ಒಂದು ಅತ್ಯುನ್ನತ ಸ್ಥಾನದಲ್ಲಿ ಇರ್ತೀವಿ ಅಂತ ಬಹಳ ಖುಷಿಯಾಗುತ್ತೆ ಸರ್. ಈ ಸಂಭ್ರಮಕ್ಕೆ ಅದು ಬೇಕು. ಸೆಕೆಂಡ್ಲಿ, ಇಲ್ಲಿ ನಮ್ಮ ಸರ್ ಹೇಳಿದ ಹಾಗೆ ನಮ್ಮಲ್ಲಿ ಜಾತ್ಯತೀತ ರಾಷ್ಟ್ರ ಇದು.
ಒಬ್ಬ ಕೂಲಿ ಮಾಡೋವನಿದ್ರು ಸಹ ಅವನಿಗೆ ಕೆಪಾಸಿಟಿ ಇದ್ರೆ IAS ಆಗ್ಬೋದು. ಹೌದು ಹೌದು ಹೌದು, ಯಾರು ಏನು ಬೇಕಾದ್ರೆ ಯಾವ ಜಾತಿ ಅದು ಇಲ್ಲ. ಹೌದು. ಆರ್ಮಿಯಲ್ಲಿ ಒಬ್ಬ ಸಿಪಾಯಿ ಆಗಿದ್ದವನು ಜನರಲ್ ಆಗ್ಬೋದು, ಅವನ ಕೆಪಾಸಿಟಿ ಮೇಲೆ. ಅದಕ್ಕೆ ಉದಾಹರಣೆ ನಮ್ಮ ಪ್ರಧಾನಿ ಮೋದಿ. ಇಲ್ಲಿ ನಮ್ಮ ದೇಶ ಭಯಂಕರ ಸುರಕ್ಷಿತವಾದ ದೇಶ ಇದೆ. ಇದರಷ್ಟು ಒಳ್ಳೆ ದೇಶ ಯಾವುದೂ ಇಲ್ಲ. ಹೌದು. ಸಂಪೂರ್ಣ ಫ್ರೀಡಮ್ ಇದೆ. ಪ್ರತಿಯೊಬ್ಬರು ಅವರ ಯೋಗ್ಯತೆಗೆ ಅನುಸಾರ ಮೇಲೆ ಬರಬಹುದು. ಹೌದು. ಆಯ್ತಾ, ಇದು ಯಾವ ಧರ್ಮ ಜಾತಿ ಇದ್ರ ಮಧ್ಯದಲ್ಲಿ ನಮ್ಮ ಮಿಲಿಟರಿ ಯಾವುದ್ರಲ್ಲೂ ಬರೋದಿಲ್ಲ. ಏನು ಬೇಕಾದ್ರೂ ಆಗ್ಬಹುದು, ಈ ದೇಶದಲ್ಲಿ ಮಾತ್ರ ಅನ್ನೋದಕ್ಕೆ ನಾವೇ ಸಾಕು. ನಾನು ನೋಡ್ತೀನಿ, ನಾವು ಯಾವ ರಿಲಿಜನ್, ನಾವು ಫಸ್ಟ್ ಕ್ಯಾಸ್ಟ್ ರಿಲಿಜನ್ ಅವೆಲ್ಲ ಕಾಲಮ್ಗಳು ನಮ್ಮಲ್ಲಿ ಇದೆಲ್ಲ ಇಲ್ಲ. ಒಟ್ಟಿಗೆ ಊಟ ಮಾಡೋದು, ಈ ಮುಸ್ಲಿಮ್ ಇರಲಿ ಹಿಂದೂ ಆಗಲಿ ಯಾರೇ ಆಗಲಿ ಒಂದೇ ತಟ್ಟೆಯಲ್ಲಿ ನಾವು ಒಂದೇ ರೀತಿ ಇರಬೇಕು. ಒಂದು ಕರಾವಳಿಯಲ್ಲೂ ಕೂಡ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಮಂಗಳೂರಿನಲ್ಲಿ ಧ್ವಜಾರೋಹಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳೋದು, ರೆಡಿ ಆಗೋದಿಕ್ಕೆ ಶುರು ಆಗ್ಬಿಡ್ತೀವಿ. ಹೌದು. ಅಂದ್ರೆ ಆಲ್ಮೋಸ್ಟ್ 1 ವರ್ಷದ ತಯಾರಿ ಮಾಡಿ ಅದು ಒಂದು ದಿನ ಬೇರೆ ದೇಶದ ಒಬ್ಬರ ಗಣ್ಯರನ್ನ ಕರೆದು ಅವ್ರನ್ನ ಚೀಫ್ ಗೆಸ್ಟ್ ಮಾಡಿ ಅಂದ್ರೆ ಪ್ರಪಂಚದ ಮುಂದೆ ಇದೇ ತರ ಒಂಥರ ನಾಟ್ ವೈವಿಧ್ಯಮಯ ಒಂಥರ ನೋಡ್ಲಿಕ್ಕೆ ಇಷ್ಟೊಂದು ಚೆನ್ನಾಗಿರುವಂತಹ ಪೆರೇಡು ಪ್ರದರ್ಶನ ಐ ಥಿಂಕ್ ಪ್ರಪಂಚದಲ್ಲೇ ಇನ್ನು ಎಷ್ಟು ಕಡೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸರ್, ತಾವು ಭಾರತದ ಮಾಜಿ ರಾಯಭಾರಿ ಇದ್ದೀರಿ. ಈ ಬಾರಿ ಫ್ರಾನ್ಸ್ ದೇಶದಿಂದ ಅಧ್ಯಕ್ಷರು ಬರ್ತಾ ಇದ್ದಾರೆ. ಇದೆಷ್ಟು ವಿಶೇಷವಾಗಿದೆ ಸರ್? 75ನೇ ಅಮೃತ ಮಹೋತ್ಸವದ ಸಂಭ್ರಮಕ್ಕೆ ಫ್ರಾನ್ಸ್ ಅಧ್ಯಕ್ಷರು ಬರ್ತಾ ಇರೋದು ಎಷ್ಟು ವಿಶೇಷವಾಗಿದೆ ಸರ್? ಇದು ಒಂದು 2-3 ದೃಷ್ಟಿಯಿಂದ ಅತಿ ವಿಶೇಷ ಆಗಿದೆ. ಯಾಕೆಂದ್ರೆ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಫ್ರಾನ್ಸು ಮತ್ತು ಇಂಡಿಯಾದ ರಿಲೇಶನ್ಶಿಪ್ ಏನಿದೆ ಇದು ತುಂಬಾ ಅಂದರೆ ವೇಗದಲ್ಲಿ ಒಂಥರ ತುಂಬಾ ಬಲಶಾಲಿ ಆಗ್ತಾ ಇದೆ. ಒಂದು ಎರಡನೇದು ಇಂಪಾರ್ಟೆಂಟ್ ಅಂದ್ರೆ ಈಗ ಲಾಸ್ಟ್ 23 ಜೂನಲ್ಲಿ ಫ್ರೆಂಚ್ ಇದು ನ್ಯಾಷನಲ್ ಡೇ ಆದಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಅಲ್ಲಿ ವಿಶೇಷ ಅತಿಥಿಯಾಗಿದ್ದರು. ಈಗ ಅವರು ನಮ್ಮಲ್ಲಿ ವಿಶೇಷ ಅತಿಥಿಗಳಾಗಿದ್ದಾರೆ. ಒಡನಾಟ ಹೇಗಿದೆ ನೋಡಿ, ಅದು ಒಂದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ 1947ರಲ್ಲೇ ಫ್ರಾನ್ಸು ಇಂಡಿಯಾನ ರೆಕಗ್ನೈಸ್ ಮಾಡ್ತು, ನಮ್ಮ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಬಂತು. ಆದರೆ 1998ರಲ್ಲಿ ಭಾರತ ಮತ್ತು ಫ್ರಾನ್ಸಿನ ರಿಲೇಶನ್ಶಿಪ್ನ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಅಂತ ಅಪ್ಗ್ರೇಡ್ ಮಾಡಿದ್ವಿ. ಅಂದ್ರೆ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಅಂದ್ರೆ ನಮ್ಮಿಬ್ಬರ ರಿಲೇಶನ್ಶಿಪ್ ಬಹಳ ಕ್ಲೋಸ್ ಆಗುತ್ತೆ, ಬಹಳ ಟ್ರಸ್ಟ್ ವರ್ತಿ ಆಗುತ್ತೆ ಅಂತ. ಅದರಿಂದ ಇವತ್ತಿಗೆ 25 ವರ್ಷ. ಅಂದ್ರೆ ನಾವು ಹೇಗೆ 75ನೇ ಗಣತಂತ್ರ ದಿವಸನ ಆಚರಿಸ್ತಾ ಇದೀವಿ, ಅದೇ ತರ 25ನೇ ವರ್ಷ ನಮ್ಮ ರಿಲೇಶನ್ಶಿಪ್ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಆಯ್ತು ನಮ್ಮ ಜೊತೆ, ಫ್ರಾನ್ಸ್ ಜೊತೆ. ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇನ್ನೂ ಒಂದು ತಿಳ್ಕೊಳ್ಳಿ, 2047ಕ್ಕೆ ನಾವು ಯಾವಾಗ 100ನೇ ಇದನ್ನು ಆಚರಿಸಕ್ಕೆ ಹೋಗ್ತೀವಿ, ಅಷ್ಟೊತ್ತಿಗೆ ನಾವು ಭಾರತ ದೇಶ ಒಂದು ಡೆವಲಪ್ಡ್ ಕಂಟ್ರಿ ಆಗಿರುತ್ತೆ ಅಂತ. ಆ ಸಮಯದಲ್ಲಿ 50 ವರ್ಷ ಇಂಡೋ ಫ್ರೆಂಚ್ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಇರುತ್ತೆ. ಆದ್ದರಿಂದ ಇವಾಗ ಪರ್ಟಿಕ್ಯುಲರ್ಲಿ ನಮ್ಮ ಡಿಫೆನ್ಸು, ಟೆಕ್ನಾಲಜಿ, ಸ್ಯಾಟಲೈಟು, ಕಮ್ಯುನಿಕೇಶನು, ಸ್ಪೇಸು ಇದೆಲ್ಲದರಲ್ಲೂ ಇಂಡಿಯಾ, ಭಾರತ ಮತ್ತು ಫ್ರಾನ್ಸು ರಿಲೇಶನ್ಶಿಪ್ಪು ಅಂಡ್ ಕೋಆಪರೇಷನು ತುಂಬಾ ಹೆಚ್ಚಾಗ್ತಾ ಇದೆ. ಈ ದೃಷ್ಟಿಯಿಂದ ಮ್ಯಾಕ್ರಾನ್ ಅವರು ಬಂದಿರೋದು ಬಹಳ ಒಂದು ಪ್ರಾಮುಖ್ಯತೆ ಅಂತ ಅನ್ಕೊಳ್ಳಿ. ಕರೆಕ್ಟ್ ಸರ್. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಲೈವ್ ಅನ್ನ ಗಮನಿಸ್ತಾ ಇದ್ದೀರಿ. ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ, ಗಣರಾಜ್ಯೋತ್ಸವದ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ನಮ್ಮ ರಾಜ್ಯದಲ್ಲಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹೇಗೆ ಗಣರಾಜ್ಯೋತ್ಸವದ ಸಂಭ್ರಮ ಕಳೆಗಟ್ಟಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಬೇರೆ ಬೇರೆ ಶಾಲಾ ವಿದ್ಯಾರ್ಥಿಗಳು ನಿಂತುಕೊಂಡಿರೋದು, ಶಿಸ್ತುಬದ್ಧವಾಗಿ ನಿಂತುಕೊಂಡಿರೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತು ಬಿಗಿ ಪೊಲೀಸ್ ಬಂದೋಬಸ್ತ್, ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜ್ಯಪಾಲರು ಇಲ್ಲಿಗೆ ಆಗಮಿಸ್ತಾರೆ, ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ರಾಜ್ಯದಲ್ಲಿ ಮಾಣಿಕ್ ಷಾ ಪರೇಡ್ ಮೈದಾನ, ಅಲ್ಲಿ ಸಿದ್ಧತೆ ಹೇಗಿದೆ, ತಯಾರಿ ಹೇಗಿದೆ, ಹೆಂಗೆ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದು ಈಗ ಗಮನಿಸ್ತಾ ಇದ್ದೀರಿ ಲೈವ್.
ಎಲ್ಲರಿಗೂ ನಮಸ್ಕಾರ. 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾಡ ಬಂಧುಗಳೇ, ಎಲ್ಲ ತುಕಡಿಗಳು ಸನ್ನದ್ಧವಾಗಿದೆ. ಪಥ ಸಂಚಲನದ ನೇತೃತ್ವದಲ್ಲಿ ನಮ್ಮೊಂದಿಗಿದ್ದಾರೆ ಲೆಫ್ಟಿನೆಂಟ್ ಕರ್ನಲ್ ಸಚಿನ್ ಸಿನ್ಹಾ, ಸೇನಾ ಮೆಡಲ್, ದ್ವಿತೀಯ ಕಮಾಂಡರ್ ಮೇಜರ್ ಸತೀಶ ಡಿ. Good morning, ladies and gentlemen. It's indeed a matter of great pride and privilege that we have all congregated here for the celebrations of the Republic Day 2024. On behalf of the Chief Secretary, Government of Karnataka, Dr. Rajneesh Goyal, Director General and Inspector General of Police, Government of Karnataka, Dr. Alok Mohan, Chief Commissioner, Rural Bengaluru Mahanagara Palike, Shri Tushar Girinath, Deputy Commissioner, Bengaluru Urban District, Bengaluru, Shri K.A. Dayananda, Shri B. Dayananda,